ಸಾಲಿನ ಶ್ರೀ ಗುರುಬಸವ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರೇ, ನಮ್ಮ ಒಡನಾಡಿಗಳು ಸದಾ ಪಾದರಸದಂತೆ ಶೈಕ್ಷಣಿಕ ಕೆಲಸಗಳಲ್ಲಿ ತೊಡಗಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸ್ತಾ ಇರುವಂತಹ ಈ ಶಾಲೆಯ ಪ್ರಿನ್ಸಿಪಾಲ್ರಾಗಿರುವಂತಹ JP ಪಾಟೀಲ್ ಮೇಡಮ್ ಅವರೇ, ಬಿರಾದರ್ ಸರ್ ಅವರೇ, ಕುಲಕರ್ಣಿ ಮೇಡಮ್ ಅವರೇ, ಡೆಂಗೆ ಮೇಡಮ್ ಅವರೇ, ಔಟಿ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ನನ್ನ ಜೊತೆ ಹಗಲಿರುಳು ಕೆಲಸ ಮಾಡ್ತಾ ಇರುವಂತಹ ಶ್ರೀ SS ನ್ಯೂರಿ ಸರ್ ಅವರೇ, ಆತ್ಮೀಯ ಮತ್ತು ವಿದ್ಯಾರ್ಥಿನಿಯರೇ, ಈ ಭೂಮಿ ಒಂದು ಸಣ್ಣ ಬಣ್ಣದ ಬುಗುರಿ ಇದ್ದ ಹಾಗೆ ನಾವೆಲ್ಲರೂ ಇಲ್ಲಿ ಕ್ಷಣಿಕ ಪ್ರವಾಸಕ್ಕಾಗಿ ಬಂದಿದ್ದೇವೆ. ಲೈಫ್ ಇಸ್ ಎ ಜರ್ನಿ ಅಂತ ಕರಿತೀವಿ ನಾವು. ಈ ಜರ್ನಿ ಪ್ರವಾಸ ಸುಖಕರವಾಗಿ ಮುಗಿಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಪ್ಲಾನಿಂಗ್ ಏನಿದೆಯಲ್ಲ ಬಹಳ ಚೆನ್ನಾಗಿ ಮಾಡ್ಕೋಬೇಕು ನಾವು. ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ನಾವು ಹೋಗ್ಬೇಕಾದ್ರೆ ಏನೇನೋ ತಯಾರಿಗಳನ್ನ ಮಾಡ್ಕೋತೀವಿ, ನಾವು ಪ್ಲಾನ್ ಮಾಡ್ಕೋತೀವಿ. ನಾವು ಯಾವ್ಯಾವ ಸ್ಥಳಗಳಿಗೆ ಯಾವ್ಯಾವ ಸಮಯದಲ್ಲಿ ಯಾರ್ಯಾರು ಟೀಚರ್ ಇರ್ಬೇಕು, ಯಾವ ಟೀಚರ್ ಜೊತೆಗೆ ಯಾರ್ಯಾರ ಮಕ್ಕಳು ಇರಬೇಕು, ಫೋಟೋಗ್ರಾಫಿಗಳನ್ನ ಎಲ್ಲಿ ಕ್ಲಿಕ್ ಮಾಡ್ಕೋಬೇಕು, ಆ ಕ್ಲಿಕ್ ಮಾಡಿದಂತ ಫೋಟೋಗ್ರಾಫಿಗಳನ್ನ ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಹಾಲ್ಟ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಇರುತ್ತೆ. ಒಂದು ಸಣ್ಣ ಶೈಕ್ಷಣಿಕ ಪ್ರವಾಸಕ್ಕೆ ಇಂಥದೊಂದು ಪ್ಲಾನಿಂಗ್ ನಾವು ಮಾಡ್ತಾ ಇರುವಾಗ ನಮ್ಮ ಇಡೀ ಜೀವನದ ಪ್ರವಾಸಕ್ಕೆ ನಾವು ಯಾಕೆ ಪ್ಲಾನ್ ಮಾಡಬಾರ್ದು? ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ಯುವರ್ ಮೈಂಡ್ ದಟ್ ಫಾರ್ ಎವ್ರಿ ವರ್ಕ್ ವಿ ಹ್ಯಾವ್ ಎ ಸಿಸ್ಟಮ್ಯಾಟಿಕ್ ಪ್ಲಾನ್. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇದ್ರೆ that plan can be executed in a systematic way to win the plan. Plan ಇದ್ರೆ ಏನು ಮಾಡಕ್ಕಾಗೋದಿಲ್ಲ. Without plan, every action is a daydream. Without plan, every action is a daydream. And without vision, every plan is a nightmare. ಪ್ರಾಪರ್ ಪ್ಲಾನ್ ಇರ್ಲಿಕ್ಕಂತಂದ್ರ ಎಲ್ಲಾ ಕೆಲಸಗಳು ಒಂದು ಹಗಲಿಗನ್ಸಿದ್ದ ಹಾಗೆ, ಪ್ಲಾನ್ ಇದ್ಕೊಂಡು ವಿಷನ್ ಇರ್ಲಿಕ್ಕಂತ ದೂರದೃಷ್ಟಿ ಇರ್ಲಿಕ್ಕಂತಂದ್ರ ಅವೆಲ್ಲವೂ ಕನಸುಗಳೇ ಆಗಿ ಉಳಿತವೆ. ಅದಕ್ಕೆ ನಿಮ್ಮ ಭಾವಿ ಭವಿಷ್ಯತ್ತು ಉಜ್ವಲವಾಗಬೇಕು. ಈ ಭವ್ಯ ಸಮಾಜದಲ್ಲಿ ನಿಮ್ಮದೇ ಆದಂತ ಒಂದು ಸ್ಟೇಟಸ್ ಇಟ್ಕೊಂಡು ವಿದ್ಯಾರ್ಥಿಗಳು ಮೆರಿಬೇಕು ಅಂತ ಏನ್ ಕನಸುಗಳನ್ನು ಕಾಣ್ತಿರಲ್ಲ, ಅವೆಲ್ಲ ಕನಸುಗಳನ್ನ ಕಾಣುವ ದಿನಗಳು ಯಾವುದು ಅಂತಂದ್ರೆ ಇದು SSLC. ಕನಸುಗಳನ್ನು ಕಾಣಬೇಕು. ಹೇಗೆ ಕನಸುಗಳನ್ನು ಕಾಣಬೇಕು ಅಂತಂದ್ರೆ, ನಿಮ್ಮ ತಂದೆ ತಾಯಿಗಳು ನೀವು ಕನಸನ್ನ ನನಸು ಮಾಡಿದ್ಮೇಲೆ ಸಾರ್ಥಕವಾಯಿತು ನನ್ನ ಮಗು ಹುಟ್ಟಿದಕ್ಕೆ ಅಂತ ಹೇಳಿ ಹಾರೈಸಬೇಕು. ಅವ್ರ ಮನಸ್ಸು ಸಂತೃಪ್ತಗೊಳ್ಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಬಹಳ ಹೊತ್ತು ಮಾತಾಡೋದಿಲ್ಲ ನಿಮ್ ಜೊತೆ. ಸ್ಟೂಡೆಂಟ್ಸ್ ಅಲ್ಲೇ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿಗಳು ನಾವು ಹುಟ್ಟಿದಕ್ಕೂ ಸಾರ್ಥಕ ಅಂತೇಳಿ ಯಾವಾಗ ಅಂತಾರಲ್ಲ, ಅವಾಗ ನಾವು ಈ ಭೂಮಿ ಮೇಲೆ ಬಂದದಕ್ಕೂ ಕೂಡ ಏನಾಯ್ತು ಅಂತಂದ್ರೆ ಸಾರ್ಥಕ. ಹಂಗಾಗ್ಬೇಕಂದ್ರೆ ವಿದ್ಯಾರ್ಥಿ ಜೀವನ ಬಹಳ ಪವಿತ್ರವಾದಂತ ದಿನಗಳಿವೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಕರಿತೀವಿ ನಾವು. ಇಲ್ಲೇನು ನೀವು ಅನುಭವಗಳನ್ನ ತೆಗೆದುಕೊಳ್ತೀರಿ, ಈ ಎಲ್ಲ ಅನುಭವಗಳು ನಿಮ್ಮ ಜೀವನದ ಉದ್ದಕ್ಕೂ ನಿಮ್ಮನ್ನ ಕೈ ಹಿಡಿದು ನಡೆಸುವ ಆಸರೆ ಗೋಲಾಗಿ ನಿಮ್ಮನ್ನ ರಕ್ಷಣೆ ಮಾಡ್ತವೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳಿ ಒಂದು ಗಾದೆ ಮಾತಿದೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು. ವಿದ್ಯಾರ್ಥಿ ಜೀವನದಲ್ಲಿ ಯಾವನು ಆಳಾಗಿ ಅಭ್ಯಾಸ ಮಾಡ್ತಾನೋ ಜೀವನದ ಉದ್ದಕ್ಕೂ ಅವನನ್ನ ಕೈ ಹಿಡಿಯೋರೇ ಯಾರು ಇರೋದಿಲ್ಲ. ನಿಮ್ಮ ಮಿತ್ರರು ಯಾರಾಗಬೇಕು ಅಂತಂದ್ರೆ ಪುಸ್ತಕಗಳಾಗಿರ್ಬೇಕು. ದಿನಾಲು ಓದು 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 ಆಳಾಗಿ ಓದ್ಬೇಕು.
ಸರಸ್ವತಿ ಮಾತೆಯ ಆಳಾಗಿ ನೀವು ಶಪಥ ಪಟ್ಟು ಓದಿದ್ದೇ ಆದ್ರೆ ನಿಮಗೆ ಇಂಥ ಧೈರ್ಯ ಬರುತ್ತಲ್ಲ, ಬೇಕಾದಂತ ಸಂದರ್ಭಗಳಿರ್ಲಿ, ಬೇಕಾದಂತ ಕೆಲಸಗಳಿರ್ಲಿ, ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಸಮಾಜಕ್ಕೆ ಉತ್ತಮ ಹೆಸರನ್ನು ಕೊಡುವಂತಹ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೀರಿ. ಪುಸ್ತಕಗಳು ನಿಜವಾಗ್ಲೂ ಮಾತಾಡೋದಿಲ್ಲ. ಎಂದ್ರೆ ಪುಸ್ತಕಗಳು ಮಾತಾಡೋದು ನೋಡಿರೇನು? ಪುಸ್ತಕಗಳು ಒಟ್ಟೆ ಮಾತಾಡೋದಿಲ್ಲ. ಆದ್ರೆ ಆ ಪುಸ್ತಕಗಳನ್ನು ಯಾರು ಅಚ್ಚುಕಟ್ಟಾಗಿ ಓದಿರ್ತಾರಲ್ಲ ಅವರು ಧೈರ್ಯದಿಂದ ಮಾತಾಡ್ತಾರೆ. ಯಾರು ಪುಸ್ತಕಗಳನ್ನ ಅಚ್ಚುಕಟ್ಟಾಗಿ ಓದಿರ್ತಾರಲ್ಲ ಅವರು ಜೀವನದಲ್ಲಿ ಧೈರ್ಯವಾಗಿ ಮಾತನಾಡ್ತಾರೆ. ಅಂದ್ರೆ ಆ ಶಕ್ತಿ ಬಂದ್ಬಿಡ್ತದೆ. ಪುಸ್ತಕದಲ್ಲಿರುವಂತಹ ಪ್ರತಿಯೊಂದು ಅಕ್ಷರಗಳು ನಮ್ಮನ್ನ ಧೈರ್ಯದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತವೆ. ಅದಕ್ಕೆ ಓದುವ ವಯಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಓದಬೇಕು. ಇವತ್ತು ಯಾರು 6 ಗಂಟೆ ಓದಲ್ವೋ ಭವಿಷ್ಯದಲ್ಲಿ 12 ಗಂಟೆ ಕೆಲಸ ಮಾಡಬೇಕಾಗುತ್ತೆ. ನೆನಪಿಟ್ಕೊಳ್ಳಿ ಮಕ್ಕಳೇ, 6 ತಾಸು 6 ಗಂಟೆ ಅಚ್ಚುಕಟ್ಟಾಗಿ ಟೈಮ್ ಟೇಬಲ್ ಹಾಕೊಂಡು ಓದ್ಬೇಕು. ಮುಂದೆ ನೀವು ಯಾವಾಗ ಜರ್ನಿ ಸ್ಟಾರ್ಟ್ ಮಾಡ್ತೀರಿ ಅವಾಗ ನಿಮ್ಮ ಆಫೀಸ್ ಸ್ಟಾರ್ಟ್ ಆಗಿಬಿಡ್ತದೆ. ನೀವು ಯಾವಾಗ ಮನೆ ಬಿಡ್ತೀರಿ ಅವಾಗ ನಿಮ್ಮ ಆಫೀಸ್ ಚಾಲು ಆಗಿಬಿಡ್ತದೆ. ಅಕಸ್ಮಾತ್ ಆಗಿ ನೀವು 6 ಗಂಟೆ ಓದ್ಲಿಕ್ಕೆ ಆಗ್ತದಂದ್ರೆ, ಹಾಗೆ ಈ ಕೂಲಿ ಕೆಲಸದವರು ಮುಂಜಾನೆ 8 ಗಂಟೆಗೆ ಬಸ್ ಸ್ಟ್ಯಾಂಡ್ ನಿಂದಿರ್ತಾರೆ, ನೋಡಿರ್ಬಹುದು ನೀವು. ನಮ್ಗೆ ಯಾರ್ರೀ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೇನು, ಇವತ್ತೆಲ್ಲರೂ ಕೆಲಸ ಸಿಗ್ತದೇನು, ಅಕಸ್ಮಾತ್ ಇವತ್ತು ಕೆಲಸ ಸಿಗ್ಲಿಕ್ಕೆ ಹೆಂಗಂತೇಳಿ ಕಾಯ್ಕೊಂಡು ಕೂತಿರ್ತಾರೆ ನಮ್ಮನ್ನ ಯಾರು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಅವ್ರಿಗೆ ಮುಂಜಾನೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದುಡಿಸ್ಕೊಂಡೇ ರೊಕ್ಕ ಕೊಡ್ತಾರೆ. ಆದ್ರೆ ನೀವು ಆಫೀಸರ್ ಆದ್ರೆ ಹಾಗಿಲ್ಲ. 6 ಗಂಟೆ ಸತತವಾದಂತ ನಿರಂತರ ಅಧ್ಯಯನ ಮಾಡಿದ್ರಿ, ಆಫೀಸರ್ ಆದ್ರಿ ಅಂತಂದ್ರೆ ಮನೆಯಲ್ಲಿ ಕುತ್ಕೊಂಡೇ ಪ್ಲಾನ್ ಮಾಡ್ಬೋದು. ನೀವು ನನ್ನ ಆಫೀಸ್ ಹಿಂಗ್ ರನ್ ಆಗ್ಬೇಕು, ನನ್ನ ಕೆಲಸದವ್ರು ಹಿಂಗ್ ರನ್ ಮಾಡ್ಬೇಕು, ನನ್ನ ಕೆಲಸ ಹಿಂಗ್ ಆಗ್ಬೇಕು ಪ್ಲಾನ್. ಅದು ಯಾವಾಗ ಬರ್ತದೆ ಅಂತಂದ್ರೆ ಯಾರು ವಿದ್ಯಾರ್ಥಿ ಜೀವನ ಹಾಳು ಮಾಡ್ಕೊಳ್ಳೋದಿಲ್ಲಲ್ಲ ಅವರಿಗೆ ಅದು ಬರ್ತದೆ. ವಿದ್ಯಾರ್ಥಿ ಮಾಡಬೇಕು, ಮುಂದೆ ಅದ್ರ ಹಿಂದೆ ಬೆಲೆ ಹತ್ತಿ ನಿಮಗೆ ಸಂಪತ್ತು ಬರ್ತದೆ. ಟೈಮ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್ ಅಟ್ ಯುವರ್ ಸ್ಟೂಡೆಂಟ್ ಸ್ಟೇಜ್. ಯಾರು ಸಮಯಕ್ಕೆ ಮಹತ್ವ ಕೊಡ್ತೀರೋ ಆ ಸಮಯ ನಿಮ್ಮಲ್ಲಿ ಮುಂದೆ ಭವಿಷ್ಯದಲ್ಲಿ ನೀವು ಅತ್ಯುತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಕಾರಣೀಕರ್ತ ಆಗ್ತದೆ. ಸಮಯಕ್ಕೆ ಮಹತ್ವ ಕೊಡಬೇಕು. ಸಮಯ ಸದ್ಯ ಮಾತ್ರ ವ್ಯಾಲ್ಯೂಬಲ್ ಮನಿ ಅಂದ್ರೆ ಯಾವಂದ್ರೆ ಟೈಮ್. ನಿಮಗೆ ಮನಿ ಯಾರು ಕೊಡ್ತಾರೆ? ತಂದೆ ತಾಯಿಗಳು ಕೊಡ್ತಾರೆ. ಸಮಯ ಆ ಭಗವಂತ ಕೊಟ್ಟಂತ ಸಮಯ ಇದೆ. ಯಾರು ದ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ಅನ್ನ ಅರ್ಥಕೋತೀರಿ ನಿಮ್ಮ ಜೀವನದಲ್ಲಿ ಅತಿ ವೈಭವದಿಂದ ಬಾಳ್ತೀರಿ. ಮಾನವ ಜನ್ಮದ ಉದ್ದೇಶ ಏನು? ನಮ್ಮ ಜೀವನ ವೈಭವವಾಗಿ ಬದುಕಬೇಕು. ನನ್ನ ಜೀವನ ವೈಭವವಾಗಿ ಬದುಕಬೇಕು. ನನ್ನ ನೋಡಿ 4 ಜನ ಸಂತೋಷ ಪಡಬೇಕು, 4 ಜನರಿಗೆ ಸಂತೋಷ ಪಡಿಸ್ಬೇಕು. ನೀವೇ ಸಂತೋಷದಾಯಕವಾಗಿ ಇಲ್ಲದಂದ್ರೆ 4 ಜನರಿಗೆ ಹೆಂಗ ಸಂತೋಷದಿಂದ ಹಿಡಿದಿರಿ? ಒಂದು ಅತ್ಯುತ್ತಮ ಸ್ಯಾಲರಿ ಪ್ಯಾಕೇಜ್ ನಿಮ್ಮ ಹತ್ರ ಇತ್ತಂದ್ರೆ ನಿಮ್ಮ ತಂದೆ ಸಂತೋಷದಿಂದ ಇರ್ತಾರೆ, ನಿಮ್ಮ ತಾಯಿ ಸಂತೋಷದಿಂದ ಇರ್ತಾಳೆ. ನೆಕ್ಸ್ಟ್ ದೊಡ್ಡವರಾದ್ಮೇಲೆ ನೀವೆಲ್ಲ ಮದುವೆ ಆಗ್ತೀರಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡರು, ಹೆಂಡತಿ ಎಲ್ಲರೂ ಸಂತೋಷದಿಂದ ಇರ್ತಾರೆ. ಆ ಕನಸನ್ನು ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಾಣಬೇಕು. ಒಂದ್ಸಲ ನಿಮ್ಮ ತಂದೆ ತಾಯಿಯ ಪರಿಶ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಇಂಥ ಪ್ರತಿಷ್ಠಿತ ಶಾಲೆಗಳಿಗೆ ನೀವು ಬರಬೇಕು, ಅಡ್ಮಿಷನ್ ಮಾಡ್ಬೇಕಂತಂದ್ರೆ ನಿಮಗೆ ಕನಿಷ್ಠ 30,000 ರಿಂದ 50,000 ರೂಪಾಯಿ ಫೀಸ್ ಇದ್ದೇ ಇರ್ತದೆ. ಆ 30,000 ರಿಂದ 50,000 ರೂಪಾಯಿ ಫೀಸ್ ಅನ್ನ ನಿಮ್ಮ ತಂದೆ ತಾಯಿಗಳು ನಿಮಗೆ ಈ ಅಭ್ಯಾಸಕ್ಕೆ ಕೊಡಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟೊಂದು ಪರಿಶ್ರಮ ಪಡ್ತಾರೆ, ಎಷ್ಟೊಂದು ಉಳಿತಾಯ ಮಾಡಿ ನಿಮಗೆ ಆ ಹಣವನ್ನು ತಂದು ಕೊಡ್ತಾರೆ ಅನ್ನೋದನ್ನ ನೀವು ಒಂದು ಸ್ವಲ್ಪ ಅವಲೋಕನ ಮಾಡ್ಬೇಕು. ಸಮಯದ ಬೆಲೆ, ಹಣದ ಬೆಲೆ ನಿಮ್ಗೆ ಗೊತ್ತಾಗ್ಬೇಕು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ. ಒಂದ್ಸಲ ಏನಾಗಿತ್ತು, ಒಬ್ಬ ವಿದ್ಯಾರ್ಥಿಗೆ ದಿನಾಲೂ ಅವರಪ್ಪ ರೊಕ್ಕ ಕೊಡ್ತಿದ್ದ, ಇವಾಗ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡ್ತಿದ್ದ. ದಿನ ಅವರಪ್ಪ ಹುಡುಗಕ್ಕೆ ರೊಕ್ಕ ಕೊಡ್ತಿದ್ದ, ಇನ್ನು ಹುಡುಗ ಏನ್ ಮಾಡ್ತಿದ್ದ, ಮನಸ್ಸಿಗೆ ಬಂದಾಗ ರೊಕ್ಕ ಖರ್ಚು ಮಾಡ್ಬಿಡ್ತಿದ್ದ, ಸಾಯಂಕಾಲ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದ್ಬಿಡ್ತಿದ್ದ. ಹಿಂಗ ನಡೀತು. ಅವರಪ್ಪನ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ ನನ್ನ ಮಗನಿಗೆ ಹಣದ ಮಹತ್ವ ಗೊತ್ತಾಗಬೇಕಾಗಿದೆ. ನೋಡಿ, ನೀವು ಕೈಯೊಳಗಿನ ರೊಕ್ಕ ಕೊಡಬೇಕಂದ್ರೆ ನಿಮ್ಗೆ ಇಫೆಕ್ಟ್ ಆಗುತ್ತೆ. ಫೋನ್ ಪೇ ಮಾಡೋ ಟೈಮ್ ಇಫೆಕ್ಟ್ ಗೊತ್ತಾಗೋದಿಲ್ಲ ನಿಮ್ಗೆ, ದಡಕ್ಕೆ ಫೋನ್ ಪೇ ಮಾಡ್ಬಿಡ್ತೀರಿ. ಕೈಯೊಳಗಿನ ಹಣ ನಿಮಗೆ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಆ ಹಣದ ಮಹತ್ವ ಗೊತ್ತಾಗುತ್ತೆ ನಿಮಗೆ. ಹಾಗೆ ಮತ್ತೊಬ್ರು ಕೊಟ್ಟ ಹಣ ಅದ್ರಲ್ಲಿ ಮಹತ್ವ ಗೊತ್ತಿರಂಗಿಲ್ಲ ನಿಮ್ಗೆ. ನಿಮ್ಮ ಸ್ವಂತ ದುಡಿಮೆಯ ಪರಿಶ್ರಮದ ಹಣ ಇತ್ತು ಅಂತಂದ್ರೆ ನಿಮಗೆ ಅದರ ಮಹತ್ವ ಗೊತ್ತಾಗ್ತದೆ. ಅದಕ್ಕೆ ಅವ್ರ ತಂದೆ ಏನ್ ಮಾಡ್ದ, ಒಂದಿನ ಆ ಮಗುವಿಗೆ ಹೇಳ್ತಾನೆ, ತನ್ನ ಮಗನಿಗೆ, ಇಲ್ಲಪ್ಪ ಇವತ್ತು ನೀನೇ ಸ್ವಂತ ಕೆಲಸ ಮಾಡು, ನನಗೊಂದು 100 ರೂಪಾಯಿ ತಂದು ಕೊಡು ಅಂತ ಹೇಳ್ತಾನೆ. ಆಯ್ತು ಅಂತೇಳಿ ಮಗ ಏನ್ ಮಾಡ್ತಾನೆ, ಅಲ್ಲೂ ಕೆಲ್ಸಕ್ಕೆ ಹೋಗ್ತಾನೆ, ಇಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ, ಯಾರು ಕೆಲಸ ಕೊಡೋದಿಲ್ಲ.
ಕೊನೆಗೆ ಯಾವುದೋ ಒಂದು ಕೆಲಸ ಮಾಡಿ ಒಂದು 100 ರೂಪಾಯಿ ತಗೊಂಡ್ ಬರ್ತಾನೆ. ಆ 100 ರೂಪಾಯಿ ತಗೊಂಡ್ ಬಂದ ಬಳಿಕ ಅಪ್ಪ ಹೇಳ್ತಾನೆ, ಆ 100 ರೂಪಾಯಿ ಒಳಗೆ ಬಾವಿ ಒಳಗೆ ಹಾಕ್ಬಿಡು ಅಂತ. ಅಪ್ಪನ ಮಾತು ಕೇಳ್ತಾನೆ. ಒಂದಿನ ಆ 100 ರೂಪಾಯಿನ ಬಾವಿ ಒಳಗೆ ಹಾಕ್ಬಿಡ್ತಾನೆ. ಎರಡನೇ ದಿನ ಕೆಲಸಕ್ಕೆ ಹೋಗಪ್ಪ, ನೀನು ಮತ್ತೆ 100 ರೂಪಾಯಿ ತಗೊಂಬ ಅಂತ ಹೇಳ್ತಾನೆ. ಎರಡನೇ ದಿನ ಆ ಕೆಲಸ ಈ ಕೆಲಸ ಮಗು ಹುಡುಕಾಡಿ ತರ್ತಾನೆ. ಮತ್ತೆ ಅಪ್ಪ ಸಾಯಂಕಾಲ ಏನ್ ಹೇಳ್ತಾನೆ, ಆ ರೊಕ್ಕ ಒಯ್ದು ಬಾವಿಯಾಗ ಹಾಕು ಅಂತ. ಎರಡನೇ ದಿನ ಮಗು ಹಾಕ್ತಾನೆ. ಮತ್ತೆ ಮೂರನೇ ದಿನ ಹೋಗಿ ಕೆಲಸಕ್ಕೆ ಮತ್ತೆ 100 ರೂಪಾಯಿ ನಾನು ತಂದು ಕೊಡ್ಬೇಕಂತ ಹೇಳಿದಾಗ ಮೂರನೇ ದಿನ ಕೆಲಸಕ್ಕೆ ಹೋಗ್ತಾನೆ. ಸಾಯಂಕಾಲ ಬರ್ತಾನೆ. ಆ 100 ರೂಪಾಯಿ ಬಾವಿಯಾಗ ಹಾಕಂತ ಹೇಳಿದಾಗ ಅವ್ರ ಅಪ್ಪ ಕೇಳ್ತಾನೆ, ಹುಚ್ಚಿಕೆ ಹಿಡಿದಾಗ ಏನಪ್ಪ ನಿನ್ನ ಅಂತ ಕೇಳ್ತಾನ. ಅವ್ರಿಗೆ ಮ್ಯಾಡ್ ಅಂತ ಕೇಳ್ತಾನವ. 100 ರೂಪಾಯಿ 3 ದಿನ ದುಡ್ದೀನಿ, ಮೈ ಎಲ್ಲ ಕಟ್ಟೇರಿ ಬಿಟ್ಟದ, ಬೆವರು ಬಿಟ್ಟದ, ಹಂಗೆಲ್ಲ ಹೊಲಸಾಗಿ ಬಿಟ್ಟವ. ಮುಚ್ಚಿಡದ ನಿನಗೆ, ತಲೆ ಕೆಟ್ಟದ ನಿನಗೆ, 200 ರೂಪಾಯಿ ಸುಮ್ಮನೆ ಹಾಳು ಮಾಡಿಸಿದ್ ನನಗೆ ನಿನ್ನೆ ಹಿಡ್ಕೊಂಡು, ಇವತ್ತು ಹಾಕಲ್ಲ ಅಂತ ಹೇಳಿದ್ರು ನಾನು. ಸಿ ಹಿಯರ್, ಪರಿಶ್ರಮ ಬಿಹೈಂಡ್ ದಟ್ ಅರ್ನಿಂಗ್, ದ ಎಫರ್ಟ್ಸ್ ಬಿಹೈಂಡ್ ದ ಅರ್ನಿಂಗ್ ಅಂತ. ನೀವು ತಂದೆಗೆ ಕೇಳ್ತಾರೆ 100 ರೂಪಾಯಿ ಕೊಡು, 5 ರೂಪಾಯಿ ಕೊಡು, ನೀ ಕೊಟ್ಟರೆ ಸಾಲಿ ಹೋಗ್ತೀನಿ ಅಂತ ಅಂತೀವಿ. ಬಟ್ ಆ ಹಣದ ಹಿಂದೆ ಅವ್ರ ಪರಿಶ್ರಮವನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ರೂಪಾಯಿಯ ಹಿಂದೆ ಒಂದು ಪರಿಶ್ರಮ ಇದೆ. ಹಣವನ್ನು ನಾವು ಮೌಲ್ಯದಾಯಕವಾಗಿ ಖರ್ಚು ಮಾಡಬೇಕು. ಅಪ್ಪ ಕೊಟ್ಟರಂತೇಳಿ ಬೇಕಾಬಿಟ್ಟಿ ಖರ್ಚು ಮಾಡಬಾರ್ದು. ಆ ಹಣದ ಮೌಲ್ಯವನ್ನು ಅರ್ಥಕೋಬೇಕು. ನಾವು ಸಮಯದ ಮಹತ್ವವನ್ನು ಅರ್ಥಕೋಬೇಕು. ದ ಟೈಮ್ ದಟ್ ಹ್ಯಾಸ್ ಪಾಸ್ಡ್ ನೆವರ್ ಕಮ್ಸ್ ಒನ್ಸ್ ಅಗೇನ್ ಇನ್ ಯುವರ್ ಲೈಫ್. ಇವತ್ತಿನ ಕ್ಷಣ ಮತ್ತೊಂದು ಸಲ ನೀವು ಬಾ ಅಂತ ಬರೋದಿಲ್ಲ. ಬಿಕಾಸ್ ದ ಟೈಮ್ ಹ್ಯಾಸ್ ದ ಪವರ್. Time has the power. How that water flows do not comes once again to flow. ಒಂದು ಹರಿಯುವ ನೀರು ಒಂದ್ಸಲ ಹೊರಗೆ ಹೋಯ್ತು ಅಂದ್ರೆ ಮತ್ತೆ ಅದೇ ಜಾಗ ಮತ್ತೊಂದು ಬರೋದು ಸಲ ಹರಿಯೋದಿಲ್ಲ. ಅದು ಹಾಗೆ ಮುಂದೆ ಕರ್ಕೋತೆ ಹೋಗ್ತದೆ. ಅದು ಸಮಯನ ಕೂಡ ಹಾಗೇನೆ. ಯಾರು ಜೀವನದಲ್ಲಿ ಸಮಯಕ್ಕೆ ಮತ್ತು ಹಣಕ್ಕೆ ಅವಕಾಶಗಳನ್ನ, ಮರ್ಯಾದೆ, ಮೌಲ್ಯಯುತವಾದಂತಹ ಸ್ಥಾನ ಕೊಡ್ತಿರಲ್ಲ, ಭವಿಷ್ಯದಲ್ಲಿ ನೀವು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ತೀರಿ. ಅದಕ್ಕೆ ಓದುವ ವಯಸ್ಸಿನಲ್ಲಿ ಗಮನವಿಟ್ಟು ಓದಿ. 4 ಅಕ್ಷರ ಕಲಿತರೆ ಮಾತ್ರ ನಿಮಗೆ ಸ್ಥಾನ ಮಾನ. ಸಮಾಜ ಹೀಗಿದೆ ಅಲ್ಲ, ಯಾರು ಪ್ರಜ್ಞಾವಂತರದಾರ, ಯಾರು ಒಳ್ಳೆಯ ನಾಗರಿಕರದಾರ, ಯಾರು ಒಳ್ಳೆಯ ಮೌಲ್ಯಯುತವಾದಂತ ವ್ಯಕ್ತಿತ್ವ ಇಟ್ಕೊಂಡಾರ ಅವ್ರಿಗೆ ಮಾತ್ರ ಬೆಲೆ ಕೊಡ್ತದೆ. ನೀವು ಈ ಸಮಾಜಕ್ಕೆ ಪಾದಾರ್ಪಣೆ ಮಾಡ್ಬೇಕಾದ್ರೆ ಹೆಂಗ್ ಬರ್ಬೇಕು ಅಂದ್ರೆ ಎಕ್ದಮ್ ಪವರ್ಫುಲ್ ಮ್ಯಾನ್, ಪವರ್ಫುಲ್ ವುಮನ್ ಆಗಿ ಬರ್ಬೇಕು. ಅಂದಾಗ ನಿಮಗೆ ಸೊಸೈಟಿಯಲ್ಲಿ ಒಂದು ಸ್ಥಾನ ಮಾನ ಇರ್ತದೆ. ಒಂದಿನ ಮನೆಯೊಳಗೆ ಅಡಿಗೆ ಹಾಳಾದ್ರೆ ಬಹಳ ದೊಡ್ಡ ಹಾಳ ಏನಾಗೋದಿಲ್ಲ. ನಿಮ್ ತಾಯಿ ಅಡಿಗೆ ಮಾಡೋ ಟೈಮ್ದಾಗ ಒಂದ್ ದಿವಸ ಖಾರನೇ ಹಾಕ್ಲಿ, ಉಪ್ಪರಿ ಹೆಚ್ಚಿಗೆ ಹಾಕ್ಲಿ, ಒಂದಿನ ಅಡಿಗಳು ಅವೆಲ್ಲ ಜಾಸ್ತಿ ಹಾಕಿ ಹಾಳು ಮಾಡಿದ್ರೆ ಅದೇನು ಬಹಳ ದೊಡ್ಡ ನಷ್ಟ ಅಲ್ಲದು. ಅದು ಒಂದು ದಿನ ನಷ್ಟ ಅಷ್ಟೇ. ರೈತರು ಬೆಳೆ ಬಿತ್ತಾರಲ್ಲ, ಜೋಳ ಬೆಳೆ ಬಿತ್ತಬೇಕಲ್ಲ, ಜೋಳ ಬಿತ್ತಿರ್ತಾರೆ. ಆ ಬೆಳೆ ಬರ್ಲಿಕ್ಕಂದ್ರೆ ಎಷ್ಟು ವರ್ಷದ ನಷ್ಟ ಅದು? ಕೇವಲ 1 ವರ್ಷದ ನಷ್ಟ ಅಷ್ಟೇ. ಅದು ಅಡಿಗೆ ಹಾಳಾದ್ರೆ 1 ದಿನ ನಷ್ಟ, ಬೆಳೆ ಹಾಳಾದ್ರೆ 1 ವರ್ಷ ನಷ್ಟ. ಈ ಕಲಿಯುವ ವಯಸ್ಸಿನಲ್ಲಿ ವಿದ್ಯೆ ಇದೆಯಲ್ಲ, ವಿದ್ಯಾ ಅಭ್ಯಾಸ ಹಾಳಾದ್ರೆ ಇಡೀ ನಿಮ್ಮ ಜೀವನವೇ ನಷ್ಟ. ನೆನ್ಬಿಟ್ಕೊಳ್ಳಿ ಮಕ್ಕಳೇ, ಅಡಿಗೆ ಹಾಳಾದ್ರೆ 1 ದಿನ ನಷ್ಟ, ಬೆಳೆ ಹಾಳಾದ್ರೆ 1 ವರ್ಷ ನಷ್ಟ. ನಿಮ್ಮ ವಿದ್ಯಾ ಅಭ್ಯಾಸ ಹಾಳಾದ್ರೆ ಇಡೀ ನಿಮ್ಮ ಜೀವನವೇ ನಷ್ಟ ಆಗುತ್ತೆ. ಗಮನವಿಟ್ಟು ಓದಿ. 1 ಅಕ್ಷರ ಕಲ್ತನೆ ಮಾತ್ರ ನಿಮಗೆ ಸಮಾಜದಲ್ಲಿ ಬೆಲೆ. ಕಾನ್ಸಂಟ್ರೇಟ್ ಆಲ್ ಯುವರ್ ಥಾಟ್ಸ್ ಅಪಾನ್ ದ ವರ್ಕ್ ಇನ್ ಯುವರ್ ಹ್ಯಾಂಡ್. Concentrate all your efforts, thoughts upon the work in your hand, because the sun rays do not burn until brought them to a focus. You might have understand this. Concentrate all your energy upon the work in your hand. What is the work in your hand even now? Reading and writing. ವಿದ್ಯಾಭ್ಯಾಸ ಮಾಡೋದು ಮಾತ್ರ ನಿಮ್ಮ ಕಾನ್ಸಂಟ್ರೇಷನ್. ಇದ್ರ ಮೇಲೆ ಫೋಕಸ್ ಮಾಡ್ರಿ. ಯಾಕಂದ್ರೆ ಸನ್ರೈಸ್ ಒಂದ್ ಕಡೆ ನಾವು ಲೆನ್ಸ್ ಹಚ್ಚಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕಂದ್ರೆ ಬರ್ನ್ ಮಾಡೋದಿಲ್ಲ. ಹಾಗೆ ಈ ಸನ್ರೈಸ್ ಇರ್ತವೆ, ಅವು ಯಾವುದನ್ನು ಬರ್ನ್ ಮಾಡೋದಿಲ್ಲ. When we have put a lens, the sunrays will concentrate on a single focus point and that point will be burned. ಏನೇ ವಸ್ತುಗಳು ನೀಡಿದ್ರೆ ಏನಾಗ್ತದೆ? ಬರ್ನ್ ಆಗ್ತದೆ. ಹಂಗ ನೀವೆಲ್ಲಾ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡಿ ನೀವು ಓದಿದ್ದೇ ಆದ್ರೆ ಭವಿಷ್ಯದಲ್ಲಿ ನೀವು ಏನು ಅನ್ಕೊಂಡಿರೋ ಅದು ಸಾಧ್ಯ ಆಗುತ್ತೆ. ನಾನೊಬ್ಬ IAS ಆಫೀಸರ್ ಆಗ್ಬೇಕು ಅಂತ ಇವತ್ತು ಕಾನ್ಸಂಟ್ರೇಷನ್ ಮಾಡಿ ನಿಮ್ಮೆಲ್ಲ ಆಲೋಚನೆಗಳನ್ನ ಒಂದೇ ಕಡೆ ಫೋಕಸ್ ಮಾಡಿ ಅಧ್ಯಯನ ಸ್ಟಾರ್ಟ್ ಮಾಡಿದ್ರೆ
ಬರಲಿರುವ ದಿನಗಳಲ್ಲಿ ಯು ವಿಲ್ ಬಿಕಮ್ ಎ ಡೆಫಿನೆಟ್ IAS ಆಫೀಸರ್. ಎಂತ ಗೌರವ ರೀ IAS ಆಫೀಸರ್ಗೆ. ಇಡೀ ಒಂದು ಜಿಲ್ಲೆಯನ್ನ ಮುನ್ನಡೆಸ್ತಾರೆ ಅವರು. ಇಡೀ ಜಿಲ್ಲೆಯಲ್ಲಿ ಅವರ ಅಧಿಕಾರನೇ ನಡೆಯುತ್ತೆ. ಅವ್ರೇನ್ ಪ್ಲಾನ್ ಮಾಡ್ತಾರೆ ಅದೇ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ. ಸಮಾಜದಲ್ಲಿ ಮಾನ ಮರ್ಯಾದೆ ಜೊತೆಗೆ ಈ ಸಮಾಜವನ್ನ ಮುನ್ನಡೆಸುವಂತಹ ಧೈರ್ಯ ಸ್ಥಾನಮಾನಗಳು ಯಾವತ್ತು ತಂದ್ಕೊಡ್ತವೆ ಅಂದ್ರೆ IAS ನಂತ ಬುದ್ಧಿಗಳು ತಂದ್ಕೊಡ್ತವೆ. ಕನಸು ಕಾಣಬೇಕು ಮಕ್ಕಳೇ. ಕನಸು ಕಾಣೋದಂದ್ರೆ ಕೌದಿ ಹಚ್ಕೊಂಡು ಚಂದಂತ ಸುಂದರವಾದಂತಹ ಕನಸುಗಳನ್ನು ಕಾಣೋದಲ್ಲ. ಯಾವ ಕನಸುಗಳು ನಿಮ್ಮನ್ನ ನಿದ್ರೆಗೆ ಜಾರಲು ಬಿಡುವುದಿಲ್ವೋ ಅಂತಹ ಕನಸುಗಳನ್ನು ಕಾಣಬೇಕಂತ ಹೇಳಿ ನಾನ್ ಹೇಳ್ತಾ ಇಲ್ಲ. ಇದನ್ನ ಹೇಳಿದ್ರೆ ಯಾರು? ವಿಂಗ್ ಫೈರ್ ಮ್ಯಾನ್ ಯಾರು? ನಮ್ಮ APJ ಅಬ್ದುಲ್ ಕಲಾಂ ಅವರು, ಘನವೆತ್ತ ರಾಷ್ಟ್ರಪತಿಗಳು ಈ ಮಾತನ್ನು ಹೇಳ್ತಾರೆ. ವಿದ್ಯಾರ್ಥಿಗಳು ಕನಸು ಕಾಣ್ಬೇಕು. ಎಂತ ಕನಸುಗಳನ್ನು ಕಾಣ್ಬೇಕು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಆ ಕನಸುಗಳು ನಿದ್ರೆಯನ್ನ ಮಾಡಿಕೊಳ್ಳಕ್ಕೆ ಅವಕಾಶ ಕೊಡಬಾರದು. ಎದ್ದು ಹೋಗ್ಲಿಕ್ಕೆ ಹೆಚ್ಚಬೇಕು. ಅಂತಹ ಕನಸುಗಳನ್ನು ಕಾಣ್ರಿ ಅಂತ ಹೇಳ್ತಾರೆ. ಬಿಡ್ಬೇಕೆಲ್ಲ ಆಲೋಚನೆಗಳನ್ನ. ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟ್ ಮಾಡ್ಕೋಬೇಕು. ನಿಮ್ಮ ಓದಿನ ಹರಿತವನ್ನು ನೀಟ್ ಮಾಡ್ಕೋಬೇಕು. ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ ನೀಟ್ ಮಾಡ್ಕೋಬೇಕು. ನಾಳೆ IAS ಇಂಟರ್ವ್ಯೂನಲ್ಲಿ ಹೋದ್ರಿ ಅಂತಂದ್ರೆ ನಿಮ್ಮ ಪರ್ಸನಾಲಿಟಿ ಕೇಳ್ತಾರೆ ಇವರು. ನಿಮ್ಮ ಪರ್ಸನಾಲಿಟಿ ನೋಡ್ತಾರೆ. ನೀವು ಹೌ ಯುವರ್ ಸ್ಪೀಕಿಂಗ್ ಇಂಗ್ಲಿಷ್ ಇದೆ, ನಿಮ್ಮ ಪರ್ಸನಾಲಿಟಿ ಹೇಗಿದೆ, ನಿಮ್ಮ ಆಲೋಚನೆಗಳು ಹೇಗಿವೆ, ನಿಮ್ಮ ಜ್ಞಾನಾತ್ಮಕ ವಲಯ ಹೇಗಿದೆ, ಇವೆಲ್ಲವನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಇನ್ನೂ ಅನೇಕ ಹುದ್ದೆಗಳಿವೆ. IAS ಇದೆ, IPS ಇದೆ, ಇಂಜಿನಿಯರಿಂಗ್ ಇವೆ, ಮೆಡಿಕಲ್ ಇದೆ. ಒಳ್ಳೆಯ ಹುದ್ದೆಗಳು ಇವೆ. ನೀವು ರಾಜಕಾರಣಕ್ಕೂ ಬಂದು ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಶಾಸಕರಾಗ್ಬೋದು. ನೀವೆಲ್ಲರೂ ಯಾಕೆ ನಿಮಗೆ ಆಗ್ಬೇಡ ಅಂತ ಯಾರು ಹೇಳಿದಾರ? ಯಾರು ನಿಮಗೆ ಆಣೆ ಹಾಕಿ ತಡೆ ಹಿಡಿದಿದಾರ? ದರ್ ಇಸ್ ನೋ ಒನ್ ಟು ಬೌಂಡ್ ಯು. ನೀವು ಸ್ವತಂತ್ರ ಇದ್ದೀರಿ. The decision that you have made in a second will reflect your future. ಒಂದೇ ಕ್ಷಣದಲ್ಲಿ ಜೀವನ ಬದಲಾಗೋದಿಲ್ಲ ಮಕ್ಕಳೇ, ನೆನಪಿಟ್ಕೊಳ್ಳಿ. ಆದ್ರೆ ಆ ಒಂದು ಕ್ಷಣದಲ್ಲಿ ನೀವೇನು ನಿರ್ಧಾರ ಮಾಡ್ತಿರಲ್ಲ, ನಿರ್ಧಾರ ಕೈಗೊಳ್ತಿರಲ್ಲ, ಆ ನಿರ್ಧಾರ ಇಡೀ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಡಿಸಿಷನ್ ಮೇಕಿಂಗ್ ಅಟ್ ದ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನಿರ್ಧಾರ ಸರಿಯಾದ ಸಮಯದಲ್ಲಿ ಮಾಡಬೇಕು. ಇವತ್ತು ಮೇಡಮ್ ನಿಮ್ಗೆ ಒಳ್ಳೆಯ ಸಮಯವನ್ನ ಇಲ್ಲಿ ಹಾಕಿಕೊಟ್ಟಿದ್ದಾರೆ. ಇವತ್ತು ನಿರ್ಧಾರ ಮಾಡಬೇಕು. ನಾನು ಹಿಂಗೇ ಓದ್ತೀನಿ, ಇಂಥ ಹುದ್ದೆನೇ ಹಿಡಿತೀನಿ, ನನ್ನ ಗೌರವವನ್ನು ಹೆಚ್ಚು ಮಾಡ್ಕೋದ್ರ ಜೊತೆಗೆ ನನ್ನ ತಂದೆ ತಾಯಿಯ ಗೌರವವನ್ನು ಹೆಚ್ಚು ಮಾಡ್ತೀನಿ ಅಂತನ್ನುವಂತಹ ನಿರ್ಧಾರ ಇವತ್ತು ನೀವು ಕೈಗೊಂಡ್ರೆ ಇದು ಉತ್ತಮ ಸಮಯ. ಇದು ನಿಮ್ಮ ಜೀವನದಲ್ಲಿ ಮರೆಯಲಾರದಂತಹ ಕ್ಷಣಗಳು. 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಆ ವ್ಯಕ್ತಿಯ ಜೀವನದಲ್ಲಿ ಮರೆಯಲಾರದ ಸುಂದರವಾದಂತಹ ಕ್ಷಣಗಳು. ಇವತ್ತು ಒಂದು ಅಗ್ನಿ ಹೋಮ ನಡೆದಿದೆ ಅಂತ ಅನ್ಕೊಳ್ಳಿ. ನಿಮ್ಮೆಲ್ಲರನ್ನ ಕೂಡಿಸಿ ಒಂದು ಹೋಮ ಮಾಡ್ತಾ ಇದ್ದಾರೆ. ಆಕ್ಚುಲಿ ಲೈಟ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಪವರ್. ಆ ಬೆಳಕಿನಲ್ಲಿ ನಾವು ಕತ್ತಲಿನಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕಾಣಬಹುದು. ನೆನ್ಪಿಟ್ಕೊಳ್ಳಿ, ಬೆಳಕಿನಲ್ಲಿ ನಾವು ಸೂರ್ಯನನ್ನು ಮಾತ್ರ ಕಾಣ್ತೇವೆ. ಬೆಳಕಿನಲ್ಲಿ ಏನ್ ಕಾಣ್ತೇವೆ ನಾವು? ನಕ್ಷತ್ರಗಳನ್ನ ಕಾಣ್ತೇವೆ. ಸಾವಿರಾರು ನಕ್ಷತ್ರಗಳು ನಿಲ್ತಾ ಇರುತ್ತವೆ. ಯು ಆರ್ ಆಲ್ ದ ಬ್ಯೂಟಿಫುಲ್ ಸ್ಟಾರ್ಸ್ ಆಫ್ ದ ಫ್ಯೂಚರ್ ನೇಷನ್ ಆಫ್ ಅವರ್ ಇಂಡಿಯಾ. ನೀವೆಲ್ಲರೂ ಈ ಭಾರತದ ಭವ್ಯ ಭವಿಷ್ಯತ್ತಿನ ಉತ್ತಮವಾದಂತಹ ಸ್ಟಾರ್ಗಳಾಗಬೇಕು. ಆ ರೀತಿ ನೀವು ಇವತ್ತು ಡಿಸಿಷನ್ ಮಾಡಬೇಕು. ದೇರ್ ಆರ್ 4D mantras ಟು ಡೆವಲಪ್ ಯುವರ್ ಪರ್ಸನಾಲಿಟಿ. 4D ಮಂತ್ರಗಳನ್ನು ಹೇಳ್ತೀನಿ ನಿಮ್ಗೆ. ಒಂದು D ನೋಟ್ ಮಾಡ್ಕೊಳ್ಳಿ. ಒಂದು D ಏನು ಅಂತಂದ್ರೆ ಡಿಸಿಷನ್, ನಿರ್ಧಾರ. 2ನೇ D ಡೆಟರ್ಮಿನೇಷನ್, ಮಾಡಲೇಬೇಕು. ಡಿಸಿಷನ್, ಡೆಟರ್ಮಿನೇಷನ್. ಅಂಡ್ ದೆನ್ ಡೆಡಿಕೇಶನ್, ಅದರಲ್ಲೇ ಕಾರ್ಯಪ್ರವೃತ್ತರಾಗಿ ತಲ್ಲೀನರಾಗುವುದನ್ನು ಕರಿತೀವಲ್ಲ, ಡೆಡಿಕೇಶನ್. That is dedication. The third one is dedication. The fourth one needs anything. Only 4ನೇದು ಏನ್ ಬೇಡ್ತದೆ ಅಂದ್ರೆ ಈ 3ಗಳನ್ನ ಬೇಡ್ತದೆ. Finally you will reach your destination. ನಿಮ್ಮ ಭವಿಷ್ಯತ್ತನ್ನ ರೀಚ್ ಆಗ್ತದೆ. ಏನ್ ಮಾಡ್ಬೇಕು? ಫಸ್ಟ್ ಡಿಸಿಷನ್ ಮಾಡ್ಬೇಕು. ಅದನ್ನ ಫರ್ಮ್ ಆಗಿ ಡೆಟರ್ಮಿನೇಷನ್ ಮಾಡ್ಕೋಬೇಕು. ನಾನು ಎಷ್ಟೊತ್ತಿದ್ರು ಹಾಗೆ ಆಗ್ತೀನಿ ಅನ್ನುವಂತ ಫರ್ಮ್ ಡೆಟರ್ಮಿನೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಡೆಡಿಕೇಶನ್, ಇನ್ವಾಲ್ವ್ ಆಗಬೇಕು ಸಂಪೂರ್ಣ. ನಾನು IAS ಆಫೀಸರ್ ಆಗ್ಲೇಬೇಕಾಗಿದೆ, ಎಲ್ಲಾ ಪುಸ್ತಕಗಳನ್ನು ಓದಲೇಬೇಕಾಗಿದೆ, ನಾನು ಬರೀಲೇಬೇಕಾಗಿದೆ, ನಾನು ಎಷ್ಟೊತ್ತಿದ್ರು ಸ್ಟಾರ್ ಆಗ್ಬೇಕಾಗಿರುವಂತಹ ಡೆಡಿಕೇಶನ್ ಮಾಡಿದ್ರಿ ಅಂತಂದ್ರೆ ನಿಮ್ದೇನು ಆ ಡೆಸ್ಟಿನಿ ಇರ್ತಲ್ಲ, ಆ ಡೆಸ್ಟಿನಿಗೆ ನೀವು ರೀಚ್ ಆಗ್ತೀರಿ. ಇದೇ 4 ಮಂತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ. ಫಸ್ಟ್ ಒನ್ ಡಿಸಿಷನ್, ನೆಕ್ಸ್ಟ್ ಒನ್ ಡೆಟರ್ಮಿನೇಷನ್, ಡೆಡಿಕೇಶನ್, ಅಂಡ್ ಫೈನಲಿ ಯು ರೀಚ್ ಯುವರ್ ಡೆಸ್ಟಿನೇಷನ್. ಇವು 4 ಮಂತ್ರಗಳನ್ನ ರೆಡಿ ಮಾಡ್ಕೊಳ್ಳಿ. ಕುತ್ರನು 4 ಮಂತ್ರ ಬರಬೇಕು, ನಿತ್ರನು 4 ಮಂತ್ರ ಬರಬೇಕು.
ಗ್ರಂಥಾಲಯಕ್ಕೆ ಹೋಗಬೇಕು, ಗ್ರಂಥಾಲಯದಲ್ಲಿ ಕಣ್ಣು ತೆರೆದ ಪುಸ್ತಕಗಳನ್ನು ಓದಬೇಕು. ಕಣ್ಣು ತೆರೆಸುವುದು ಗ್ರಂಥಾಲಯ, ಕಣ್ಣು ಮುಚ್ಚಿಸುವುದು ದೇವಾಲಯ. ದೇವಾಲಯಕ್ಕೆ ಹೋದ್ರೆ ಕಣ್ಣು ಮುಚ್ಚಿ ಬಡ್ಕೋಬೇಕು ದೇವರಿಗೆ, ಗ್ರಂಥಾಲಯಕ್ಕೆ ಹೋದ್ರೆ ಕಣ್ಣು ತೆರೆದು ಓದ್ಬೇಕು. ಆಗಲೇ ನಾನು ಹೇಳಿದೆ, ನಾನು ಪುಸ್ತಕಗಳು ನಮ್ಮನ್ನ ಧೈರ್ಯವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತವೆ ಅಂತ. ಬಹುಶಃ ನೀವು 10th ಸ್ಟ್ಯಾಂಡರ್ಡ್ ಮೊರಾಸಿಯಸ್ ಲೀಡರ್ ಅಂಬೇಡ್ಕರ್ ಬಗ್ಗೆ ಒಂದು ಲೆಸನ್ ಇರ್ಬೋದಲ್ಲ? ಅಂಬೇಡ್ಕರ್ ಬಗ್ಗೆ ಲೆಸನ್ ಇದೆನಾ? ಇಲ್ಲ. ಇವಾಗ ನಿಮ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ತದೆ, ಇಂಗ್ಲಿಷ್ ಇರ್ತಲ್ಲ, ಹಿಂಗಾಗಿ ನಿಮ್ಗೆ ಇಲ್ಲ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಅಂಬೇಡ್ಕರ್ ಪಠ ಇದೆ. ಅಂಬೇಡ್ಕರ್ ಬಗ್ಗೆ ಬಹಳ ಅದ್ಭುತ ವರ್ಣನೆ ಇದೆ. ಅಂಬೇಡ್ಕರ್ ವಾಸ್ ಎ ಮೊರಾಸಿಯಸ್ ಲೀಡರ್ ಅಂತ ಕರಿತೀವಿ ನಾವು. ಪುಸ್ತಕ ಎಷ್ಟು ಓದ್ತಿದ್ರಲ್ಲ, ಆ ಓದಿದ ಶಕ್ತಿನೇ ಅವರಿಗೆ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ಲಿಕ್ಕೆ ಪ್ರಭಾವ ಆಯಿತು. ಎಷ್ಟು ದೇಶದ ಪುಸ್ತಕಗಳನ್ನು ಓದಿದ್ರು, ಎಷ್ಟು ದೇಶದ ಸಂವಿಧಾನಗಳನ್ನು ಓದಿ ನಮ್ಮದೇ ಆದಂತ ಭಾರತ ಸಂವಿಧಾನ ರಚನೆ ಮಾಡಬೇಕು ಅಂತಂದ್ರೆ ಒನ್ಲಿ ಥಿಂಗ್ ಇಸ್ ದಟ್ ರೀಡಿಂಗ್. ಪುಸ್ತಕಗಳನ್ನು ಓದ್ರಿ. ನಿಮ್ಮ ಉತ್ತಮ ಸ್ನೇಹಿತರನ್ನಾಗಿ ಮೊಟ್ಟ ಮೊದಲಿಗೆ ಏನನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಪುಸ್ತಕಗಳನ್ನ. ನೆಕ್ಸ್ಟ್ ನಿಮ್ಮ ಸ್ನೇಹಿತರನ್ನ. ಒಂದು ಪುಸ್ತಕ 1000 ಸ್ನೇಹಿತರಿಗೆ ಸಮ. ಒಂದು ಪುಸ್ತಕ 1000 ಸ್ನೇಹಿತರಿಗೆ ಸಮ. ಅದಕ್ಕೆ ಪುಸ್ತಕಗಳ ಮಿತ್ರ ಆಗಿ ಮಕ್ಕಳೇ ಮನಸ್ಸಿಟ್ಟು ಓದ್ರಿ. ಯಾಕಂದ್ರೆ ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ದುಡಿದು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ, ಇವು ಯಾರನ್ನೂ ಹಿಂದೆಯೂ ಕೈ ಬಿಟ್ಟಿಲ್ಲ, ನಿಮ್ಮನ್ನೂ ಕೈ ಬಿಡೋದಿಲ್ಲ, ನಿಮ್ಮ ಪೀಳಿಗೆಗೂ ಕೈ ಬಿಡೋದಿಲ್ಲ. ಈ ಜಗತ್ತು ಎಲ್ಲಿವರೆಗೆ ಇರ್ತದೆ ಈ 4 ಸೆಂಟೆನ್ಸ್ ಅಜರಾಮರ. ಏನು? ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ದುಡಿದು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ. ನೀವು ಇಷ್ಟಪಟ್ಟು ಓದಿ, ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅದಕ್ಕೆ ಹವ್ಯಾಸ ಬದಲಿಸಿ ನೋಡು, ನಿಮ್ಮ ಹಣೆ ಬರವೇ ಬದಲಾದೀತು. ನಿಮ್ಮಿರುವಂತಹ ಹವ್ಯಾಸಗಳನ್ನು ಬದಲಿಸಿ ನೋಡಿ, ನಿಮ್ಮ ಇಡೀ ಹಣೆ ಬರನೇ ಬದಲಾದೀತು. ದೃಷ್ಟಿಯನ್ನ ಬದಲಿಸಿ ನೋಡಿ, ನಿಮ್ಮ ನೋಡುವ ದೃಶ್ಯವೇ ಬದಲಾದೀತು. ವಿಚಾರ ಬದಲಿಸಿ ನೋಡಿ, ಈ ಬದುಕುವ ಇಡೀ ವಿಶ್ವವೇ ಬದಲಾದೀತು. ದೋಣಿ ಬದಲಿಸಬೇಕಿದ್ದಿಲ್ಲ, ನೀವು ಚಲಿಸುವ ದೋಣಿಯ ದಿಕ್ಕನ್ನು ಸ್ವಲ್ಪ ಬದಲಾಯಿಸಿ ನೀವು ಸೇರುವ ದಡವನ್ನ ಖಂಡಿತ ಸೇರುವೆ. ತಂದೆ ತಾಯಿಗಳ ಬಗ್ಗೆ ಸಾಕಷ್ಟು ಗೌರವವನ್ನು ಇಟ್ಕೊಳ್ಳಿ. ಯಾಕಂದ್ರೆ ನಾವಿಲ್ಲಿ ಕೂಡ್ಲಿಕ್ಕೆ, ನಮ್ಮ ಅಸ್ತಿತ್ವ ಇರ್ಲಿಕ್ಕೆ ತಂದೆ ತಾಯಿಗಳೇ ಕಾರಣ. ಮೊಟ್ಟ ಮೊದಲಿಗೆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ನೆಕ್ಸ್ಟ್ ಶಿಕ್ಷಕರಿಗೆ ಗೌರವ ಕೊಡಬೇಕು. ಅಂದಾಗ ಮಾತ್ರ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ಯಾಕೆ ಅಂದ್ರೆ ಎಲ್ಲ ಆಸ್ತಿಯನ್ನು ಧಾರೆ ಇರೋದು, ಉಚಿತವಾಗಿ ಪ್ರೀತಿಯನ್ನು ಕೊಡುವಂತಹ 2 ಜೀವಗಳು ಯಾವ್ದಾದ್ರು ಭೂಮಿ ಮೇಲಿದ್ರೆ ಅದು ತಂದೆ ಮತ್ತು ತಾಯಿ ಮಾತ್ರ. ನೋಡಿ ಎಷ್ಟು ಖರ್ಚು ಮಾಡ್ತಾರೆ ನಿಮ್ಮ ಮೇಲೆ ಅವರು. ಎಲ್ಲಾ ಧಾರೆ ಎರಿತಾರೆ ನಿಮಗೆ, ಉಚಿತವಾಗಿ ಪ್ರೀತಿಯನ್ನ ಕೊಡ್ತಾರೆ ನಿಮಗೆ. ಅದರ ಭವಿಷ್ಯದಲ್ಲಿ ನೀವು ಏನಾದ್ರೂ ಪ್ರೀತಿಯನ್ನು ಗಳಿಸ್ಬೇಕಂತಂದ್ರೆ ನೀವು ರೊಕ್ಕ ಕೊಟ್ಟೆ ಗಳಿಸ್ಬೇಕು. ಮದುವೆ ಆಗಬೇಕು, ಗಂಡನ ಪಡಿಬೇಕಾದ್ರೆ ಅಲ್ಲಿ ರೊಕ್ಕ ಕೊಟ್ಟೆ, ವರದಕ್ಷಿಣೆ ಕೊಟ್ಟೆ ನೀವು ಪ್ರೀತಿಯನ್ನು ಗಳಿಸ್ಬೇಕು. ನೀವು ಒಂದು ಹುಡುಗಿನ ಪಡಿಬೇಕು, ಮದುವೆ ಆಗಬೇಕಂತಂದ್ರೆ ಅಲ್ಲಿ ನೀವು ಖರ್ಚು ಮಾಡಿ, ಮದುವೆ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿ ಪ್ರೀತಿಯನ್ನು ಗಳಿಸ್ಬೇಕು. ಆದ್ರೆ ಈ ಭೂಮಿ ಮೇಲೆ ಅತಿ ಉಚಿತವಾಗಿ ಪ್ರೀತಿಯನ್ನು ನೀಡುವಂತಹ ಜೀವಗಳು ತಂದೆ ತಾಯಿ ಆದ್ಮೇಲೆ ಇನ್ನೊಂದು ಜೀವ ಯಾವುದು ಅಂತಂದ್ರೆ ಅದು ನಿಮ್ಮ ಶಿಕ್ಷಕ. ಎಷ್ಟೊಂದು ನಿಮ್ಮ ಮೇಲೆ ಕಾಳಜಿ ಇಟ್ಕೊಂಡಿರ್ತಾರೆ ಅವರು. ನನ್ನ ಕೈಯಲ್ಲಿ ಕಲಿತ ಮಗು, ವಿದ್ಯಾರ್ಥಿ ಈ ಭವಿಷ್ಯತ್ತಿನ ಇಂಥ ಮಗು ಆಗ್ಬೇಕು ಅಂತ ಹೇಳಿ ಅವರು ಆಯುಷ್ಯವನ್ನು ಕಡಿಮೆ ಮಾಡ್ಕೊತಾ ಬರ್ತದೆ. ನಿಮ್ಗೆ ಕಲಿಸ್ತಾ ಅವ್ರ ಆಯುಷ್ಯ ಕಡಿಮೆ ಆಗ್ತಾ ಬರ್ತದೆ, ನಿಮ್ಮ ಆಯುಷ್ಯ ಹೆಚ್ಚಾಗ್ತಾ ಬರ್ತದೆ, ಅವ್ರ ವಿದ್ಯೆ ಕಡಿಮೆ ಆಗ್ತಾ ಬರ್ತದೆ, ನೀವು ಡಿಗ್ರಿಗಳನ್ನ ಗಳಿಸ್ತಾ ಹೋಗ್ತೀರಿ. ಬಟ್ ಆ ಆತ್ಮ, ಶಿಕ್ಷಕರ ಆತ್ಮ ಏನ್ ಹೇಳ್ತದೆ ಅಂತಂದ್ರೆ, ನಾನು IAS ಆಫೀಸರ್ ಆಗಿಲ್ಲ, ನಮ್ಮ ಮಕ್ಕಳು IAS ಆಫೀಸರ್ ಆಗಬೇಕು, ಅದನ್ನ ನಾನು ನೋಡ್ಬೇಕು. ಈ ಛಲ ಶಿಕ್ಷಕರಲ್ಲಿ ಇರ್ತದೆ. ಫಸ್ಟ್ ಮೊದಲಿಗೆ ಮನೆಯಲ್ಲಿ ತಂದೆ ತಾಯಿಯರನ್ನ ಗೌರವಿಸಿ, ಶಾಲೆಯಲ್ಲಿ ಶಿಕ್ಷಕರನ್ನ ಗೌರವಿಸಿ. ಉಚಿತವಾಗಿ ನಿಮ್ಮನ್ನ ಹುರಿದುಂಬಿಸುವಂತಹ ಜೀವಗಳು ಇವೆ. ಯಾಕೆ ಅಂತಂದ್ರೆ ಶಿಕ್ಷಕರ ಕೈಗೆ ಹಚ್ಚಿದ ಆ ಬಳಪದ ಧೂಳು ಇದೆಯಲ್ಲ, ಶಿಕ್ಷಕರ ಕೈಗೆ ಆ ಅಂಟಿದ ಬಳಪದ ಧೂಳು ಇದೆಯಲ್ಲ, ಸೈನಿಕರ ಕೈಗೆ ಅಂಟಿದ ಶತ್ರುವಿನ ರಕ್ತಿನ ಕಲೆ ಇದೆಯಲ್ಲ, ರೈತನಿಗೆ ಅಂಟಿದ ಆ ಮಣ್ಣಿನ ಆ ಜಿಡ್ಡು ಕಲೆ ಇದೆಯಲ್ಲ, ಧೂಳು ಇದೆಯಲ್ಲ, ಇವಾಗ ಇಂಥ ಪವರ್ ಇದೆಯಲ್ಲ, ಇಡೀ ರಾಷ್ಟ್ರವನ್ನೇ ಬದಲಿಸುವಂತಹ ಶಕ್ತಿ ಇದಕ್ಕಿದೆ.
ಶಿಕ್ಷಕರ ಕೈಗೆ ಅಂಟಿದ ಧೂಳು, ಸೈನಿಕನ ಕೈಗೆ ಅಂಟಿದ ರಕ್ತದ ಕಲೆ, ರೈತನ ಕೈಗೆ ಅಂಟಿದ ಆ ಮಣ್ಣಿನ ಒಂದು ಕಲೆ, ಇವುಗಳಿಗೆ ಇಂಥ ಪವರ್ ಇದೆಯಲ್ಲ, ಇಡೀ ನಿಮ್ಮ ಭಾರತದ ಒಂದು ಭವ್ಯ ಭವಿಷ್ಯತ್ತನ್ನೇ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಇದೆ. ಅಂತಹ ಬಳಪದ ಕೈಯಿನ ಧೂಳುಗಳು ಹಿಡಿದಂತಹ ಶಿಕ್ಷಕರ ಆಶೀರ್ವಾದ ನಿಮ್ಮ ತಲೆಯ ಮೇಲೆ ಆಯ್ತು ಅಂತಂದ್ರೆ ನೀವು ಏನಾಗ್ಲಿಕ್ಕಿಲ್ಲ. ಮನದೊಂಬಿಂದ ನಮಗೂ ಹಿಂಗ ಆಗ್ಬೇಕು ನನ್ನ ವಿದ್ಯಾರ್ಥಿ ಅಂತ ಆಶೀರ್ವಾದ ಮಾಡಿದ್ರು ಅಂತಂದ್ರೆ, ಕಲ್ಲು ಹೋಗಿ ಶಿಲೆ ಹೋಗಿ ಒಂದು ಉತ್ತಮವಾದಂತಹ ಮೂರ್ತಿ ಮಾಡುವಂತ ಶಕ್ತಿ ಶಿಕ್ಷಕರಿಗಿದೆ. ಅಂತ ಶಿಕ್ಷಕರು ನಿಮ್ಮನ್ನ ಹರಿಸಿ ಆಶೀರ್ವದಿಸಿ ನನ್ನ ವಿದ್ಯಾರ್ಥಿ ಹೀಗಾಗ್ಬೇಕು ಅಂತೇಳಿ ಇವತ್ತಿನ ಬೀಳ್ಕೊಡುವ ಸಮಾರಂಭದಲ್ಲಿ ಅವ್ರು ಹರಿಸೋದು ಅಂತಂದ್ರೆ ಅವರ ಆಶಯಗಳು ಎಂದೂ ಕಡಿಮೆ ಆಗೋದಿಲ್ಲ, ಇಡೇ ಇರ್ತವೆ. ದಿಸ್ ಇಸ್ ದ ವೆರಿ ಬೆಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಇನ್ ಯುವರ್ ಲೈಫ್, ಬಹಳ ಪ್ರೆಷಿಯಸ್ ಮೊಮೆಂಟ್ ಇನ್ ಯುವರ್ ಲೈಫ್. ದಿಸ್ ಇಸ್ ವೆರಿ ವ್ಯಾಲ್ಯೂಬಲ್ ಪ್ರೆಷಿಯಸ್ ಮೊಮೆಂಟ್ ಇನ್ ಯುವರ್ ಲೈಫ್ ಅಂತ ತಿಳ್ಕೊರಿ. ಅದಕ್ಕೆ ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಮೂಲ ಮಂತ್ರಗಳು. ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಎರಡು ಮೂಲ ಮಂತ್ರಗಳು. ಶಿಕ್ಷಣ ನಮ್ಮನ್ನು ಎಡವಲು ಬಿಡುವುದಿಲ್ಲ, ಸಂಸ್ಕಾರ ನಮ್ಮನ್ನ ಕೆಡವಲು ಬಿಡುವುದಿಲ್ಲ. ಅದಕ್ಕೆ ತಾವೆಲ್ಲರೂ ಉತ್ತಮ ಪ್ರಜೆಗಳಾಗ್ಲಿ, ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ. ಇಂಥ ಸರ್ ಒಬ್ರು ಬಂದಿದ್ರು ನಮ್ಗೆ, SSLC ನೋಡಲ್ ಆಫೀಸರ್ ಒಂದು ನಮ್ಮ ಬೀಳ್ಕೊಡುವ ಸಮಾರಂಭದಲ್ಲಿ ಬಂದಿದ್ರು. ಇಂತಹ ಆಶಯ ನುಡಿಗಳನ್ನ ಆಡಿ ಹೋದ್ರು, ಅವು ನಮ್ಮ ಜೀವನದಲ್ಲಿ ಪ್ರಭಾವವನ್ನ ಬೀರಿದವು. ನಾನು ಬದಲಾವಣೆಯಾದೆ, ನಾನು ಒಬ್ಬ ಉತ್ತಮ ನಾಗರಿಕನಾಗಿ ಹೊರಹೊಂದೆ, ನನ್ನನ್ನು ಸ್ಟ್ರೇಟ್ ಮಾಡಿದ್ರು, ನನ್ನ ವಿಚಾರಗಳನ್ನ ಒಂದು ಕೇಂದ್ರಕ್ಕೆ ತಂದ್ರು, ಫೋಕಸ್ ಮಾಡಿದ್ರು ಅಂತ ಹೇಳಿ ಭಾವಿಸಿದ್ರಿ ಅಂದ್ರೆ ನಾನು ನಿಮ್ಮ ಜೊತೆ ನಾವು ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೂ ಸಾರ್ಥಕ ಅಂತ ಹೇಳಿ ಹೇಳ್ತಾ